ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಾವೇನು ಆಗಬಾರ್ದು ಅಂದ್ಕೊಂಡಿದ್ವು ಅದೇ ಆಗೋಗ್ಬಿಡ್ತು. ತಪ್ಪುಗಳು ಅಂದ್ರು ಕೈಯಾರ ದುಡ್ಡು ಕೊಡಂಗಾಗ್ಬಿಡ್ತು. ಅಳಿಯಂದ್ರದು ನಿಜಕ್ಕೂ ದೊಡ್ಡ ಮನ್ಸು ಒಡೆಯ. ಅದಕ್ಕೆ ಸಣ್ಣನೂ ಯೋಚನೆ ಮಾಡಿದೆ, ಏಟ್ ದುಡ್ಡು ಅಂತಾನು ಲೆಕ್ಕ ಕೇಳಿದೆ. ಎಲ್ಲ ನಾನೇ ಕೊಡ್ತೀನಿ ಅಂದ್ಬಿಟ್ರಲ್ಲ. ತಿಟ್ಟಾವು ರೋಸಿ, ಇಂಥ ಅಳಿಯಂದ್ರು ನಮ್ಮ ಪದ್ಮಿನಿ ಕೈ ಹಿಡ್ದಿರೋದು ಪುಣ್ಯನೇಯ. ಇವತ್ತೇನಾದ್ರು ಅಳಿ ಅಂದ್ರೆ ಇಲ್ಲ ಅಂದಿದ್ರೆ ನಾವು ಮನೆ ಮಠ ಬಿಟ್ಬಿಟ್ಟು ಆಚೆ ಬರ್ಬೇಕಾಗಿತ್ತು. ನಾನ್ ಬಿಡು ತಪ್ಪು ಮಾಡಿವ್ನಿ, ಬೀದಿಗೆ ಬದ್ರು ಪರವಾಗಿಲ್ಲ. ಆದ್ರೆ ನೀನು ಇವಳು ಈ ಖುಷಿ ಮನೆ ಮಕ್ಕಳು ಎಲ್ಲ ಬೇದಿ ಪಾಲಾಗ್ಬಿಡ್ತಿದ್ರು. ಆ ಕಡೆ ಹಂಗಂತೀಯ? ಹೋ, ನಿನ್ ಸುಖದಾಗ ಮಾತ್ರ ನಾವು ಜೊತೆಗಿರ್ತೀವಿ ಅಂದ್ಕೊಂಡಿದೀಯಾ? ನಿನ್ ಕಷ್ಟದಾಗೂ ನಾವ್ ಹಿಂದೆನೆ ಬರ್ತೀವಿ. ಅದು ಬೀದಿದಾರು ಆಗ್ಲಿ ಎಲ್ಲರೂ ಆಗ್ಲಿ, ನಮ್ಗೆ ನೀನ್ ಮುಖ್ಯ. ಬಿಡ್ತು ಅನ್ನೋ ಅದ್ಯಾವ್ರೆ ಅಳಿಯಂದ್ರ ರೂಪದಾಗ ಬಂದು ನಾವು ಬೀದಿಗೆ ಬೀಳೋದನ್ನ ತಪ್ಸವ್ನೆ. ಇನ್ ಮುಂದಿನ ತಿಂಗಳಾದ್ರೂ ಹಿಂಗಾಗ್ದಂಗೆ ಆ ಜನರು ಬಂದು ನಮ್ಮ ಹತ್ರ ಬಡ್ಡಿ ಕೇಳಕ್ ಮುಂಚೆನೆ ನಾವೇ ಅವ್ರಿಗೆ ದುಡ್ಡು ತಗೊಂಡಾಗ ಕೊಡಂಗೆ ನೋಡ್ಕೋಬೇಕು. ಮಾತು ಬಿಡು, ಮುಂದಿನ ತಿಂಗಳಲ್ವಾ, ಏನಾನ ಮಾಡ್ತೀನಿ ಬಿಡು. ಮಾಡ್ತೀನಿ. ಏನೋ ಪದ್ಮಿನಿಗೆ ಅಮ್ಮಾಜಿ ಬಿಸ್ನೆಸ್ ಹೇಳ್ಕೊಡ್ತಾರಂತ, ಜವಾಬ್ದಾರಿ ಕೊಡ್ತಾರಂತ. ಇದನ್ ಕೇಳಿ ನನಗ್ ಕೋಪ ಬಂದಿದ್ದು ಅಷ್ಟಿಷ್ಟಲ್ಲ. ಅಲ್ಲ, ಈ ಮನೇಲಿ ನಾವು ಇದೀವಿ ತಾನೆ, ನಮ್ಮನ್ನಾದ್ರು ಯಾವುದಕ್ಕಾದ್ರು ಒಂದ್ ಮಾತ್ ಕೇಳ್ತಾರ? ಆದ್ರೂ ಅಮ್ಮಾಜಿ ಸ್ವೀಟ್ ಬಿಸ್ನೆಸ್ ನ ಪದ್ಮಿನಿ ಹೇಗ್ ನೋಡ್ಕೊಳಕ್ ಸಾಧ್ಯ? ಅವಳಿಗೆ ಏನ್ ವ್ಯವಹಾರ ಜ್ಞಾನ ಗೊತ್ತಿದೆ. ಅವ್ಳು ಏನೇ ಇದ್ರು ಅಡ್ಗೆ ಮನೇಲಿ ಅಡ್ಗೆ ಮಾಡಕ್ ಮಾತ್ರ ಲಾಯಕ್ಕು. ಹಾಗನ್ಕೊಂಡ್ರೆ ಅದು ನೀನ್ ಭ್ರಮೆ ಚಂಚಲ. ನೀನೇ ನೋಡು, ಅಮ್ಮಾಜಿ ಅವ್ಳನ್ನ ನೋಡಕ್ ಹೋದಾಗ ನಾವೇನ್ ಅನ್ಕೊಂಡಿದ್ವಿ, ಆ ಹಳ್ಳಿ ಹುಡ್ಗಿನ ಅಮ್ಮಾಜಿ ಹೇಗ್ ಒಪ್ಕೊಳ್ತಾರೆ ಅಂತ. ಆದ್ರೆ ಆಗಿದ್ದೇನು, ಅವಳನ್ನ ಒಪ್ಕೊಂಡಿದ್ದಾಯ್ತು, ಈ ಮನೆ ಸೊಸೆಯಾಗಿ ಬಂದು ಬಿಟ್ಲು. ಇದು ಹಾಗೇನೆ, ಅವಳು ತುಂಬಾ ಹುಷಾರಾಗಿದ್ದಾಳೆ, ಎಲ್ಲ ಕಲ್ತ್ಕೊಳ್ತಾಳೆ. ಅಂದ್ರೆ ಅಮ್ಮಾಜಿ ಸ್ವೀಟ್ಸ್ ಬಿಸ್ನೆಸ್ ಮುಂದಿನ ಸಿಇಒ ಪದ್ಮಿನಿನ? ಡೌಟೇ ಇಲ್ಲ. ಏನಾಯ್ತು ಚಂಚು? ಏನು ಇಲ್ಲ, ನಾನು ಏನು ಕೇಳ್ಬೇಡ ನೀನು. ನೋಡಲ್ಲಿ ನಿನ್ನಿಂದ ಕಾಫಿ ಚೆಲ್ಲೋಯ್ತು. ತಗೋ, ಅದನ್ನ ಒರೆಸಿ ನೀವೇ ಕ್ಲೀನ್ ಮಾಡು. ಚಂಚಲ, ಅಮ್ಮಾಜಿ ಏನಾದ್ರೂ ಪದ್ಮಿನಿಗೆ ಎಲ್ಲಾ ಜವಾಬ್ದಾರಿ ವಹಿಸ್ಬಿಟ್ರೆ ಆಮೇಲೆ ನಿನಗೆ ಈ ಮಾಪೆ ಗತಿ. ಮನೆ ಕ್ಲೀನಿಂಗ್ ಎಲ್ಲ ನೀನೇ ಮಾಡ್ಬೇಕಾಗತ್ತೆ. ಹುಷಾರು. ನೋ, ನಾನು ಈ ಮನೆ ಹಿರಿಯ ಸೊಸೆ, ನಾನು ಇಂಥ ಕೆಲಸ ಮಾಡ್ಬೇಕಾ? ನೋ ವೇ. ಪದ್ಮಿನಿ, ನಾನ್ ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಬಾ, ನಿನ್ನ ಮನೆಗ್ ನೋಡ್ಕೊಳ್ತೀನಿ. ಇಲ್ಲ ಅವ, ನನ್ ಮತ್ತೆ ಅವ್ರ ಮನೆಗೆ ಹೋಗಕ್ಕಿಲ್ಲ. ಯಾಕವ್ವ? ಅಮ್ಮಾಜಿನ ಹೇಳೋರೆ ಪದ್ಮಿನಿ ಜೊತೆಗೆ ಪೂರ್ವಿನೂ ಇರ್ಲಿ, ಅಲ್ಲೇ ಕಾಲೇಜ್ನಾಗ ಓದ್ಕೊಳ್ಳಿ, ಒಳ್ಳೆ ಕಾಲೇಜಿಗೆ ಸೇರಿಸ್ತಾರಂತೆ. ಅವಳ ಜೊತೆಗೆ ನೀನು ಇದ್ದಂಗ ಆಗುತ್ತಲ್ವಾ? ಇಲ್ಲ ಇಲ್ಲ ಇಲ್ಲ, ನಾನ್ ಮಾತ್ರ ಹೋಗಕ್ಕಿಲ್ಲ. ಹುಸಿ ಮೆಚ್ಚಂಗ್ ಮಾತಾಡೆ. ನಿಮ್ ಭಾವ ಸ್ನಾನಕ್ ಹೋಗೋರೆ, ಕೇಳಿಸ್ಕೊಂಡ್ರೆ ನೊಂದ್ಕೊಳಕಿಲ್ವಾ? ಅಲ್ಲ, ಅವರೇ ಅಷ್ಟು ಪ್ರೀತಿ ತೋರಿಸುವಾಗ ಹೋಗಕ್ ನಿಂಗೆ ಏನ್ ಕಷ್ಟ? ಅದ್ಕಿವ ನೀವ್ ಯಾಕೆ ಒತ್ತಾಯ ಮಾಡ್ತಿದ್ದೀರಾ? ಪೂರ್ವೆ 2 ದಿವಸ ಇದ್ದು ಬಂದವಳಲ್ವಾ,
ಸಾಕು ಬುಡಿ. ಹಂಗಲ್ಲ ಊರಸಿ. ಅಲ್ಲ ಅಮ್ಮಾಜಿನೇ ಫೋನ್ ಮಾಡಿ ಹೇಳೋರೆ ಪದ್ಮಿನಿ ಜೊತೆಗೆ ಪೂರ್ವಿನೂ ಕಳಿಸ್ಕೊಡಿ, ಅಲ್ಲೇ ಕಾಲೇಜ್ನಾಗ ಓದ್ಕೊಂತಾಳೆ ಅಂತ. ಅವರೇ ಹಂಗ ಅನ್ನುವಾಗ ನಾವ್ ಅದ್ ಹೆಂಗ್ ಕಳ್ಸ್ಕೊಡ್ದೆ ಇರೋದು ಹೇಳು? ಯಾರ್ ಏನಾದ್ರೂ ಹೇಳಿ ನಾನ್ ಮಾತ್ರ ಮತ್ತೆ ಅಲ್ಲಿಗೆ ಹೋಗಕ್ಕಿಲ್ಲ. ಯಾಕೆ ಹಿಂಗ್ ಹಠ ಮಾಡ್ತಿದ್ಯಾ ಪೂರ್ವಿ? ನನ್ ಜೊತೆ ನೀನ್ ಬರ್ಲೇಬೇಕು ಅಷ್ಟೇ. ಏನಾಯ್ತು ಪೂರ್ವಿ? ಇನ್ನ ಎಲ್ಲಿವರೆಗೂ ಅಕ್ಕ ಇದನ್ನ ಮುಂದುವರ್ಸೋದು? ಅದು ನಿನ್ನ ಮನೆ, ನೀನಿರ್ಬೇಕು. ನಾನ್ ಯಾಕಲ್ಲಿ? ಸ್ವಲ್ಪ ದಿನ ಅಂತ ಇದು ಯಾವತ್ತು ಮುಗಿದೇ ಇರೋ ಕತೆ ಆಗ್ತೈತೆ. ಬೇಡ ಅಕ್ಕ, ಸುಮ್ಕೆ ನೀನ್ ಹೋಗು, ನಾನ್ ಬರಕ್ಕಿಲ್ಲ. ಹಂಗೆ ಹೇಳ್ಬೇಡ ಪೂರ್ವಿ. ನೀನ್ ಬರ್ದಲೆ ನಾನು ಹೆಂಗ್ ಹೋಗ್ಲಿ ಹೇಳು? ನಿನ್ ಜೊತೆ ನಿನ್ ಗಂಡ ಇದಾರಲ್ವಾ ಅಕ್ಕ, ನೀನ್ ಹೋಗ್ಲೇಬೇಕು. ಮೊದ್ಲೇ ಆ ಮನೇಲಿ ಜಯಂತಿ ಆಂಟಿ, ಚಂಚಲ ಅಕ್ಕ ನನ್ ಕಂಡಲ್ಲೆಲ್ಲ ನನ್ನನ್ನ ಹೀಯಾಳ್ಸಿ ಮಾತಾಡ್ತಾರೆ. ನನ್ನಿಂದ ನಿನ್ ಗೌರವಕ್ಕೂ ಧಕ್ಕೆ ಬರ್ತೈತೆ. ಹಂಗಾಗದ್ ಬೇಡ, ನೀನ್ ನನ್ನ ಕರೀಲೇಬೇಡ. ನೋಡು ಪೂರ್ವಿ, ನನ್ ಬೇರೆ ಉದ್ದೇಶದಿಂದ ನೀನ್ ಬಾ ಅಂತಿಲ್ಲ. ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಅಪ್ಪಯ್ಯ ಒಂದೊಂದು ರೂಪಾಯಿಗೂ ಕಷ್ಟ ಪಡ್ತಿರುವಾಗ ನಾವ್ ಅವ್ರ ಹೊರೇನ ಇಳಿಸ್ಬೇಕು ತಾನೆ. ನಾನ್ ಅಪ್ಪಯ್ಯಂಗೆ ಭಾರ ಆಗಕ್ಕಿಲ್ಲ ಅಕ್ಕ. ನಾನು ಏನಾರ ಕೆಲಸ ಮಾಡಿ ಅಪ್ಪಯ್ಯನ ಸಾಲ ತೀರ್ಸಕ್ಕೆ ಸಹಾಯ ಮಾಡ್ತೀನಿ. ಈ ತರ ಮಾತಾಡ್ಬೇಡ. ಇನ್ನು ಓದೇ ಮುಗ್ದಿಲ್ಲ, ಏನ್ ಕೆಲಸ ಮಾಡ್ತೀಯ ನೀನು ಕೆಲಸ ಮಾಡ್ತೀನಿ ಅಂದ್ರೆ ಅಪ್ಪಯ್ಯ ಬಿಡ್ತಾರ ನಿನ್ಗೆ? ನಿನ್ನೆ ನೀನೇ ನೋಡ್ದೆ ತಾನೆ, ಮನೆ ಹತ್ರ ಯಾರ್ಯಾರೋ ಬಂದ್ರು ಬೇಕಾ ಬಿಟ್ಟಿ ಮಾತಾಡಿದ್ರು. ಇಂಥ ಟೈಮಲ್ಲಿ ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇದ್ರೆ ಸಮಸ್ಯೆ ಹೆಚ್ಚು ಕಣೆ. ಅದಕ್ಕೆ ಹೇಳ್ತಿರೋದು, ನನ್ ಜೊತೆ ಬಾ, ಸ್ವಲ್ಪ ದಿನ ಅಷ್ಟೇ. ಇಲ್ಲಿನ ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ನಾನೇ ನಿನ್ನನ್ನು ಕಳ್ಸ್ಕೊಡ್ತೀನಿ, ಸರಿನಾ? ಒಪ್ಕೊಳೆ? ಹೋಗಕ್ಕ. ಪ್ರತಿ ಸಲ ಏನಾರು ಒಂದು ಹೇಳಿ ನನ್ ಬಾಯಿ ಕಟ್ಬಿಡ್ತೀಯ. ನನ್ ಬರಲ್ಲ ಅಂದ್ರೂ ನನ್ ಮಾತೇ ಕೇಳಕ್ಕಿಲ್ಲ. ಇಲ್ಲ ನನ್ ಹಣೆ ಬರ. ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಪೂರ್ವಿ ಅಲ್ಲಿಗೆ ಓದಕ್ಕೆ ಹೋಗಕ್ಕಿಲ್ಲ, ಇಲ್ಲೇ ಓದ್ತಾಳು. ಅನ್ಬೇಡ್ರಿ ನೀವು. ಅಂಬಾಜಿ ಅಷ್ಟು ಪ್ರೀತಿಯಿಂದ ಹೇಳೋರೆ, ಅವ್ರ ಮಾತನ್ನ ಗೌರವಿಸೋದ್ ಬೇಡ್ವಾ? ಅವ್ರ ಮೇಲೆ ಗೌರವ ಇಲ್ಲ ಅಂತ ಹೇಳಿದ್ನು ನಾನು. ಗೌರವ ಐತೆ. ಪೂರ್ವಿ ನಮ್ಮನೆ ಮಗಳು, ನಮ್ಮನೆಗೆ ಓದ್ಬೇಕು ಅನ್ನೋದು ಎಷ್ಟು ಸರಿ ಹೇಳು? ನೋಡ್ಲಿಲ್ಲ, ಸಾಲನೋ ಸೋಲನೋ ಅವಳಿಲ್ಲೇ ಓದ್ತು. ನೀವ್ ಹಠ ಮಾಡ್ಬೇಡ್ರಿ. ನಮ್ಮನೆ ಪರಿಸ್ಥಿತಿ ಈಗ ಹದ್ಗೆಟ್ಟೈತೆ. ಆ ಸಾಲದವ್ರು ಬಂದು ಹಗಲು ರಾತ್ರಿ ಕಾಡ್ತಾವ್ರೆ. ಅಂತ ಟೈಮ್ನಾಗೆ ಹೆಣ್ಮಕ್ಳು ಮನೆನಾಗಿದ್ರೆ ಭಯ ಆಗಕ್ಕಿಲ್ವಾ? ನೀರ್ ಸಾಲ ತೀರ್ಸಿಲ್ಲ ಅನ್ನೋ ಕೋಪಕ್ಕೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಏನಾರ ಮಾಡಿರಿ ಏನ್ರಿ ಗತಿ? ನಿನ್ನೆ ಏನೋ ಅಳಿಯಂದ್ರಿದ್ರು, ದಿನ ಯಾರು ಬರ್ತಾರೆ ನಮ್ಮನ್ ಕಾಪಾಡಕ್ಕೆ? ಅಲ್ಲ ರೀ, ನಂಗೆ ಈ ಉಸಾಬ್ರಿನೇ ಬೇಡ. ಪೂರ್ವಿನ ಪದ್ಮಿನಿ ಜೊತೆಯಾಗೆ ಅವ್ರ ಮನೆಗೆ ಕಳ್ಸ್ಬಿಡುವ, ಅವಳು ಅಲ್ಲೇ ಓದ್ಕೊಂಡಿರ್ಲಿ. ನೀವು ಈ ವಿಷಯಕ್ಕೆ ಬೇಡ ಅನ್ಬೇಡಿ. ಪದ್ಮಿನಿ, ಕೆಲ್ಸದವ್ರು ತರ್ತಾರೆ, ನೀನ್ ಬಾ. ಯಾವ ಮನೆಗೆ ಮತ್ತೆ ಬರಬಾರ್ದು ಅಂದ್ಕೊಂಡಿದ್ನೋ ಅಲ್ಲಿಗೆ ಬರುವಂಗಾಗಿದೆ. ಇಲ್ಲೇ ಇರ್ಬೇಕಾಗಿರೋ ಸ್ಥಿತಿನೂ ಬಂದಿದೆ. ದ್ಯಾವ್ರೆ, ನನ್ ಜೊತೆ ನೀನೇ ಇರ್ಬೇಕು. ಎಲ್ಲೂ ಏನು ತಪ್ಪಾಗ್ದಿದ್ದಂಗೆ ನೀನೇ ನೋಡ್ಕೋಬೇಕು. ಪದ್ಮಿನಿ, ನಾವು ಊರಿಗೆ ಹೋಗಿದ್ದು ಯಾಕೆ ಹೇಳು? ಶಾಸ್ತ್ರಕ್ಕೆ. ಆದ್ರೆ ಶಾಸ್ತ್ರನೇ ಆಗ್ಲಿಲ್ಲ. ನನಗ್ ಬೇಕಾಗಿದ್ದು ಅದೇ ಆಗಿತ್ತು ನಂದನ್ನವ್ರೆ. ನನ್ನ ಕ್ಷಮಿಸ್ಬಿಡಿ. ಯಾಕೆ ಡಲ್ ಆಗಿದ್ಯಾ? ಅಪ್ಪ ಅಮ್ಮನ್ ಬಿಟ್ಟು ಬಂದೆ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲಿ ಅವ್ರ ಸ್ಥಾನ ತುಂಬಕ್ಕೆ ಯಾರ ಕೈಲೂ ಆಗದೆ ಇರ್ಬೋದು, ಬಟ್ ಅವರಷ್ಟೇ ಪ್ರೀತಿ ಇಲ್ಲೆಲ್ಲರೂ ನಿಂಗೆ ಕೊಡ್ತಾರೆ. ನಂದನ್ನವ್ರೆ, ನೀವು ರೂಮ್ ಒಳಗಡೆ ಹೋಗಿ, ನನ್ ಸ್ವಲ್ಪ ಕೆಲಸ ಐತೆ. ಸರಿ, ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ.
ಹೋ ಪ್ರಿನ್ಸಸ್, ಶಾಸ್ತ್ರ ಮುಗಿಸ್ಕೊಂಡು ಬಂದೇ ಬಿಟ್ಯಾ? ವಾವ್, ಬಂದಿದ ತಕ್ಷಣನೇ ನೀನ್ ಡ್ಯೂಟಿಗೆ ಹಾಜರಾಗ್ಬಿಟ್ಟಿದ್ಯಾ? ಪಾಪ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಅನ್ಸುತ್ತೆ. ಹೋಗ್ ರೆಸ್ಟ್ ಮಾಡ್ಬೋದಲ್ವಾ? ಪರವಾಗಿಲ್ಲ. ನೀನು ನನ್ ತಾನು ಇಬ್ರೇ ಬರ್ತೀರಾ ಅಂತ ಅನ್ಕೊಂಡ್ರೆ ನೀನ್ ತಂಗಿನೂ ಜೊತೆ ಕರ್ಕೊಂಬಂದ್ಬಿಟ್ಟಿದ್ಯಾ? ಏನು ಮಾಡಕ್ಕಾಗಲ್ಲ. ಶ್ರೀಮಂತಿಕೆ ರುಚಿ ಹತ್ತಿದ್ರೆ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ ಅಲ್ವಾ ಪೂರ್ವಿ? ಹ, ಹೌದು. ಏನ್ ಮಾಡ್ತಿದ್ದೀರಾ ನೀವಿಬ್ರು ಸೇರ್ಕೊಂಡು? ಅದು ಲೇ ಊಸರಬಳ್ಳಿ, ನಿಮ್ ಅಕ್ಕಂಗೆ ಸಿಗ್ನಲ್ ಕೊಡ್ತಿದ್ಯಾ ಹೇಳ್ಬೇಡ ಅಂತ? ಇದೇ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹೌದು, ಸಿಗ್ನಲ್ ಕೊಟ್ಟೆ. ಏನಿವಾಗ? ಎಷ್ಟೇ ಕೊಬ್ಬು ನಿನ್ಗೆ, ನನ್ಗೆ ಎದುರು ಮಾತಾಡ್ತಾ ಇದ್ಯಾ? ಈ ಹಳ್ಳಿ ಅಂದ ಬಂದಿರೋ ವೇಸ್ಟ್ ಬಾಡಿ ಪಾಪ ಏನು ಮಾಡ್ತಿದೆ, ಹೆಲ್ಪ್ ಮಾಡೋಣ ಅಂತಂದ್ರೆ ಹೇಳಲ್ಲ ಅಲ್ವಾ ನೀನು? ನೋಡಿ ಚಂಚಲ ಅಕ್ಕ, ಸಾರಿ ಚಂಚಲ ಮೇಡಮ್, ನಮ್ಮಕ್ಕನ್ನೇ ಹಳ್ಳಿಯಿಂದ ಬಂದಿರೋ ವೇಸ್ಟ್ ಬಾಡಿ ಅಂತಂದ್ರೆ ಸರಿ ಇರಕಿಲ್ಲ. ಪೂರ್ವಿ ಅಂತೀನಿ ಕಣೆ, ನಿಮ್ಮಕ್ಕ ದೊಡ್ಡ ವೇಸ್ಟ್ ಬಾಡಿರಿ. ಏನಿವಾಗ? ಹೌದಾ, ನೀವು ಪೇಟೆ ಮಾರಿ. ಅಯ್ಯೋ, ನನ್ನನ್ನೇ ಪೇಟೆ ಮಾರಿ ಅಂತಿದ್ಯಾ? ಬೇಡ ಪೂರ್ವಿ, ಅತಿಯಾಗಿ ಮಾತಾಡ್ತಾ ಇದೀಯಾ. ಅತಿಯಾಗಿ ಮಾತಾಡ್ತಾ ಇರೋದು ನಾನಲ್ಲ, ನೀವು. ಸುಮ್ಗೆ ಕಾಲ್ ಕೇಳ್ಕೊಂಡ್ ಜಗಳಕ್ ಬಂದ್ರೆ ನೀವ್ ಅಂದಿದ್ದನ್ನೆಲ್ಲ ಅನ್ನಿಸ್ಕೊಳ್ಳೋದಕ್ಕೆ ನಾನು ನಮ್ಮ ಅಕ್ಕ ಅಲ್ಲ. ಎಲ್ರಿಗೂ ಅವ್ರದೇ ಆದ ಗೌರವ ಇರುತ್ತೆ. ಅದಕ್ ಧಕ್ಕೆ ಮಾಡಿದ್ರೆ ಯಾರು ಸುಮ್ಕೆ ಇರಕಿಲ್ಲ. ಓ, ನಿಮ್ಗಳ ಮುಖಕ್ಕೆ ಗೌರವ ಬೇರೆ. ಬಿಟ್ಟಿ ಊಟ ಸಿಗುತ್ತೆ ಅಂತ ಅಕ್ಕ ಪಾವನ್ ಜೊತೆ ಬಂದಿರೋ ನೀನು. ಏನೋ ಏನಂದ್ರಿ? ಪೂರ್ವಿ ಸುಮ್ಕಿರು ಸ್ವಲ್ಪ. ಹಿಂಗೆಲ್ಲ ಮಾತಾಡ ಸರಿ ಅಲ್ಲ ಕಣೆ. ನೀನ್ ಹೇಳ್ತಾ ಇರೋದು ನಿಜಾನೇ ಬಿಡಕ್ಕ. ಕೊಚ್ಚೆ ಮೇಲೆ ಕಲ್ ಹಾಕಿದ್ರೆ ಅದು ನಮ್ ಮುಖಕ್ಕೆ ಸಿಡಿತಾ ಇದೆ. ನನ್ನೇ ಕೊಚ್ಚೆ ಅಂತೀಯ ನಿನ್ನ? ಅಮ್ಮಾಜಿ, ಗೊತ್ತಾಯ್ತಾ? ಇಷ್ಟೇ. ಭಯ ಪಡ್ತಿದ್ದೀರಾ ಅಂತಂದ್ರೆ ಬೇಡದೆ ಇರೋದನ್ನ ಮಾತಾಡ್ತಿದ್ದೀರಾ ಅಂತ ಅರ್ಥ. ಸುಮ್ಕೆ ಹೋಗ್ರಿ. ನೋಡ್ಕೊಳ್ತೀನಿ. ಏನೇ ಪೂರ್ವಿ ನೀನು ಹಂಗೆಲ್ಲ ಮಾತಾಡ್ತಾರಾ? ನಾನೇನಕ್ಕ ತಪ್ಪು ಮಾತಾಡ್ದೆ? ನಿನ್ನನ್ನೇ ಹಳ್ಳಿಯಿಂದ ಬಂದಿರೋ ವೇಸ್ಟ್ ಬಾಡಿ ಅಂತಾರಲ್ಲ, ನಿನ್ನಷ್ಟು ಬುದ್ಧಿ ಇದೆಯಾಕ ಅವ್ರಿಗೆ? ನಿನ್ನಷ್ಟು ಚೆನ್ನಾಗಿ ಮುದ್ದೆ ಮಾಡಕ್ ಬರ್ತಾಯ್ತಾ? ಇಲ್ಲ ನಿನ್ನಂಗೆ ತಾಳ್ಮೆಯಿಂದ ಇರೋದ್ ಗೊತ್ತಾ? ನಿನ್ನಷ್ಟು ಒಳ್ಳೆ ಮನ್ಸಿದ್ಯಾಕ ಅವ್ರಿಗೆ? ಹೋಗ್ಲಿ, ನಿನ್ನಷ್ಟು ಚಂದಾಗಿ ಡಾನ್ಸ್ ಮಾಡಕ್ ಬರ್ತಾಯ್ತಾ? ಸಾರಿ ಅಕ್ಕ, ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು. ನಿಂತ್ಕೊಳ್ಳು. ಚಿಕ್ಕಪ್ಪ ಬಿಡಿ ಚಿಕ್ಕಪ್ಪ. ಅಣ್ಣ ಬಿಡೋ. ಏಯ್ ಕಳ್ಳ, ಸುಮ್ಮನೆ ನಿಂತ್ಕೊಳ್ಳೋ. ನಮ್ಮ ಕಣ್ ತಪ್ಸಿ ರೂಮ್ ಒಳಗೆ ಸೇರ್ಕೊಳ್ಳೋ ಪ್ಲಾನ ನಿಂದು? ನಾನು ಯಾಕೆ ನಿಮ್ ಕಣ್ ತಪ್ಸ್ ರೂಮ್ ಸೇರ್ಕೊಳ್ಳಿ? ಸರಿ, ಹಾಗಿದ್ರೆ ಹೇಳು, ನಿನ್ನೆ ಏನಾಯ್ತು? ಹಾ ಹೋಗೋಣ. ಕೇಳೋ ಕ್ವಶನ್ನ ಇದು? ಹಾ ನನಗೆ ಏನು ಗೊತ್ತಾಗಲ್ಲ ಚಿಕ್ಕಪ್ಪ. ಜನಾರ್ದನ, ನೀನ್ ಹೇಳಕಂದ, ಹೇಗಾಯ್ತು ನಿನ್ನೆ ಶಾಸ್ತ್ರ? ಎಲ್ಲ ಚೆನ್ನಾಗಾಯ್ತಾ? ಚಿಕ್ಕಪ್ಪ ಇರ್ಲಿ, ಪರವಾಗಿಲ್ಲ, ಹೇಳ. ಸರಿ, ಹೇಳ್ತೀನಿ. ಹಾ ಏನಾಯ್ತಂದ್ರೆ, ನಾನು ಅಪ್ಪ ಅಮ್ಮ ಹೆಂಡತಿ ನಾದ್ನಿ ಜೊತೆ ಹಸ್ಲೂರಿಗೆ ಹೋದ್ನ. ಈಗ ಬೆಳಗ್ಗೆ ವಾಪಸ್ ಬಂದೆ ಅಷ್ಟೇ. ನಿಂತ್ಕೊಳ್ಳೋ. ಕಿವಿಗೆ ಹೂ ಬಿಟ್ರು ಪರವಾಗಿಲ್ಲ, ಲಾಲ್ ಬಾಗಿ ಹೇಳಕ್ ನೋಡ್ತೀಯಾ? ಸದ್ಯ ಹೇಳ. ನೋಡಮ್ಮ ನಂದನ್, ನಮ್ಗೆ ಈ ಹೋಗಿದ್ದು ಬಂದಿದ್ದು ಎಲ್ಲ ಬೇಡ. ಡೈರೆಕ್ಟ್ ಆಗಿ ಮ್ಯಾಟ್ರಿಕ್ ಬಾ. ಯಾಕಿಬ್ರು ಹಿಂಗ್ ತಲೆ ತಿಂತಿದ್ದೀರ ನಂಗೆ? ಸರಿ ಆಯ್ತು, ಹೇಳ್ತೀನಿ. ನೆನ್ನೆ ರಾತ್ರಿ ನನ್ನ ರೂಮಲ್ಲಿ ಪದ್ಮನಿಗೋಸ್ಕರ ಕಾಯ್ತಿದ್ನ. ಪದ್ಮನಿ ಹಾಲು ತಗೊಂಡ್ ಬಂದ್ಲಾ, ಹಾಲು ಕೊಟ್ಲು. ನಾನು ಅರ್ಧ ಅವಳು ಅರ್ಧ ಕುಡಿದ್ವಾ, ಲೈಟ್ ಆಫ್ ಆಯ್ತು. ಆಮೇಲೆ ಹಂಗೆ ಬೆಳಗಾಯ್ತು. ಏನೋ ಕತೆ ಎಪಿಸೋಡ್ ಲೆಕ್ಕದಲ್ಲಿ ಕತೆ ಹೇಳ್ತೀಯಾ? ಸರಿಯಾಗಿ ಹೇಳಿದ್ರೆ ಸರಿ ಕಣ, ಇಲ್ಲ ಅಂದ್ರೆ ಏನ ನೀವು? ಅಯ್ಯ, ನೋಡ್ಕೊಂಡು ವಿಚಾರಿಸ್ಕೊತಾ ಇದ್ದೆ ಜಯ ಅಷ್ಟೇ.
ಅಣ್ಣ ಗೋಡೆ ಇಟ್ಕೊಳಕ್ಕೂ ಒಂದ್ ಇತಿಮಿತಿಯನ್ನ ಬೇಡವಾ? ಕರ್ಮ. ನಂದನ್ ಚಿಕ್ಕಪ್ಪ ಕಳ್ಳ ರೂಮ್ ಒಳಗೆ ಹೋಗ್ಬಿಟ್ಟ. ಬೇಡ 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 ಬಾ. ಅಕ್ಕ, ಈಗ ಯಾವ ಸ್ವೀಟ್ ಮಾಡ್ಬೇಕು ಅಂತಿದ್ಯಾ? ಅಮ್ಮಾಜಿ ಹೇಳಿದ್ದು ಹೊಸ ಥರದ ಸ್ವೀಟು. ಅವರು ಇಲ್ಲಿಗಂಟ ಯಾವತ್ತೂ ತಿಂದೇ ಇರೋ ಅಂಥ ಸ್ವೀಟು. ಆದರೆ ನಿನಗೆ ಗೊತ್ತಲ್ಲ, ನನಗೆ ಶಾವಿಗೆ ಪಾಯಸ ಬಿಟ್ಟರೆ ಬೇರೆ ಸ್ವೀಟ್ ಮಾಡೋಕ್ಕೆ ಬರೋಕ್ಕಿಲ್ಲ. ಅದಕ್ಕೆ ಶಾವಿಗೆ ಪಾಯಸನೇ ಮಾಡ್ತೀನಿ. ಸರಿ ಅಕ್ಕ. ಓ, ಇದ ಮ್ಯಾಟರ್. ಅಮ್ಮಾಜಿನ ಇಂಪ್ರೆಸ್ ಮಾಡ್ಬೇಕು ಅಂತನಾ? ಅದು ಹೇಗೆ ಇಂಪ್ರೆಸ್ ಮಾಡ್ತೀಯಾ ನಾನು ನೋಡ್ತೀನಿ. ಶಾವಿಗೆ ಎಲ್ಲೈತೆ ಅಂತ ಹುಡ್ಕುವ ಬಾ. ಹಾಲು ಈಗ ಒಡ್ದೋಗುತ್ತೆ. ನೀನದ್ ಹೇಗ್ ಶಾವ್ಗೆ ಪಾಯಸ ಮಾಡ್ತೀಯೋ ಮಾಡು. ಅಕ್ಕ, ಶಾವಿಗೆ ಸಿಕ್ತು. ನೀನ್ ದ್ರಾಕ್ಷಿ ಗೋಡಂಬಿ ಉರಿತ್ಯಾ? ಹ್ಞೂ ಅಕ್ಕ, ಇವತ್ತು ಪಾಯಸ ಸಖತ್ತಾಗಿ ಹಾಕ್ಬೇಕು. ಬಿಡು, ನಿನ್ ಕೈ ರುಚಿ ಸೂಪರೇ. ಅಯ್ಯೋ ಪೂರ್ವಿ, ಏನಾಯ್ತಕ್ಕ? ಹಾಲು ಒಡ್ದೋಗೈತೆ ಕಣೆ. ತೆಗಿಯೋ ಬಾಗ್ಲು. ನೀನ್ ರೂಮ್ ಒಳಗ್ ಸೇರ್ಕೊಂಡು ಬಾಗ್ಲು ಹಾಕೊಂಡ್ಬಿಟ್ರೆ ನಾವು ಸುಮ್ನೆ ಹೊರಟೋಗ್ತೀವಿ ಅನ್ಕೊಂಡಿದ್ಯಾ? ತೆಗಿಯೋ. ನೋಡು ಬ್ರದರ್, ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ. ಇವಾಗ ಬಾಗಿಲು ತೆಗೆದು ಹೊರಗೆ ಬಂದ್ರೆ ಸರಿ. ನಂದನ್ ನಂದನ್, ಓ ಏನ್ರಪ್ಪ ನಿಮ್ ಗೋಳು? ನಮಗೆ ಕತೆ ಹೇಳಿ ತಪ್ಪಿಸ್ಕೋಬೇಕು ಅನ್ಕೊಂಡಿದ್ಯಾನ? ಚಿಕ್ಕಪ್ಪ, ನೆನ್ನೆ ಟಿಪ್ಸ್ ಕೊಡುವಾಗ ನಾನ್ ಬೇಕಿತ್ತು, ಇವಾಗ ನನ್ನ ಕೈಗೆ ಸಿಗದಂಗೆ ಓಡಾಡ್ತಿದ್ಯಾ ಮಗನೇ? ಹೇಳ. ಓಕೆ ಓಕೆ, ಈಗೇನು ನಿಮ್ಗೆ ನಿನ್ನೆ ರಾತ್ರಿ ಬಗ್ಗೆ ಹೇಳ್ಬೇಕು ತಾನೆ? ಅಷ್ಟೇ ಹೇಳ್ತೀನಿ. ಅದು ಏನಾಯ್ತಂದ್ರೆ, ಅಜ್ಜಿ ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್. ನೀನ್ ಬಲೆ ಇದೆಯಾ ಚಂಚು? ಅಣ್ಣ, ಶಾವ್ಗೆ ಪಾಯಸ ಹಾಳಾಗ್ಲಿ ಅಂತ ಹಾಲಿಗೆ ಹುಳಿ ಇನ್ ಬಂದಿದ್ಯಲ್ಲ. ಮತ್ತೆ ಆ ಪೂರ್ವಿನಿ ನನ್ ಜೊತೆನೆ ಜಗಳ ಆಡ್ತಾಳೆ. ದೊಡ್ಡ ಪಾಯಸ ಮಾಡಿ ಆ ಪದ್ಮಿನಿ ಅಮ್ಮಾಜಿನ ಇಂಪ್ರೆಸ್ ಮಾಡ್ಬೇಕು ಅಂತ ನೋಡ್ತಿದ್ದಾಳೆ. ಅದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಚಂಚು, ಅಮ್ಮಾಜಿ ಮನ್ಸನು ಹಾಗೆ ಹಾಲಿನ ಥರ. ಆದ್ರೆ ಸ್ವಲ್ಪ ಹುಳಿ ಸೋಕಿದ್ರೆ ಸಾಕು, ಒಡೆದೋಗತ್ತೆ. ಈಗ ಪದ್ಮಿನಿ ಸರಿಯಾಗಿ ಪಾಯಸ ಮಾಡದೆ ಅಮ್ಮಾಜಿಗೆ ಬೇಜಾರಾಗತ್ತೆ. ಈ ತರ ಬೇಸರಗಳು ಆಗಾಗ ಪದ್ಮಿನಿ ಮೇಲೆ ಅಮ್ಮಾಜಿಗಾಗೋ ತರ ನಾವ್ ನೋಡ್ಕೋಬೇಕು. ಆಗ ಅಮ್ಮಾಜಿ ಪದ್ಮಿನಿ ಪದ್ಮಿನಿ ಅಂತ ಕುಡಿಯೋದು ಕಮ್ಮಿ ಆಗತ್ತೆ. ಅಲ್ಲಿಗೆ ಪದ್ಮಿನಿಗೆ ಯಾವ ಬಿಸ್ನೆಸ್ ಜವಾಬ್ದಾರಿನೂ ಅಮ್ಮಾಜಿ ವಹಿಸ್ಕೊಡಲ್ಲ ಅಲ್ವಾ? ಹಾ, ಈಗ ಅಮ್ಮಾಜಿ ಹತ್ರ ಹೋಗಿ ಪದ್ಮಿನಿ ಬಗ್ಗೆ ಬಿಲ್ಡಪ್ ಕೊಡೋಣ. ಆಗ ಏನೋ ಸ್ವೀಟ್ ಮಾಡ್ತಿದ್ದಾಳೆ ಅಂತ ಅನ್ನೋಣ. ಅಮ್ಮಾಜಿ ಬಂದು ಏನ್ ಸ್ವೀಟ್ ಮಾಡ್ತಿದ್ದಾಳೆ ಅಂತ ನೋಡ್ತಾರೆ. ಹಾಲು ಒಡೆದೋಗಿರುತ್ತೆ. ಆಗ ಪದ್ಮಿನಿ ಮುಖ ಹಿಂಟಿರೋ ನಿಂಬೆಹಣ್ಣು ತರ ಇರುತ್ತೆ. ಸರಿ ನಡೀರಿ, ಹಚ್ಚೋದು ಹಚ್ತಾ ಇದೀವಿ.
ದೊಡ್ಡ ಬೆಂಕಿನೇ ಹಚ್ಚೋಣ. ಏನಾಯ್ತು ಪದ್ಮಿನಿ? ಅದೇ ನಿನ್ನೆ ಅಮ್ಮಾಜಿ ನನಗೆ ಸ್ವೀಟ್ ಮಾಡಕ್ ಹೇಳಿದ್ರಲ್ಲ, ಅದನ್ನ ಮಾಡೋಣ ಅನ್ಕೊಂಡಿದ್ದೆ. ಆದ್ರೆ ಹಾಲು ಒಡ್ದೋಗೈತೆ. ಅಮ್ಮಾಜಿ ಬಂದು ಕೇಳೋದ್ರೊಳಗಡೆ ಸ್ವೀಟ್ ರೆಡಿ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ಹಾಲು ಒಡ್ದೋಯ್ತು. ಈಗೇನ್ ಮಾಡ್ಲಿ ನಾನು? ಅಮ್ಮಾಜಿ ಬಂದು ಕೇಳಿದ್ರೆ ಯಾವ ಬಾಯಲ್ಲಿ ಇನ್ನೂ ಸ್ವೀಟ್ ರೆಡಿ ಇಲ್ಲ ಅಂತ ಹೇಳಿ? ನಿನ್ನೆ ನೀವು ನನಗೆ ಸಹಾಯ ಮಾಡ್ತೀನಿ ಅಂದಿದ್ರಿ, ಈಗ ನೀವೇ ಹೇಳಬೇಕು, ಕಮ್ಮಿ ಟೈಮಲ್ಲಿ ಯಾವ ಸ್ವೀಟ್ ಮಾಡ್ಬೋದು ನಾನು? ಅಯ್ಯೋ, ಹೀಗೆ ದಿಢೀರ್ ಅಂತ ಕೇಳಿದ್ರೆ ಏನು ಹೇಳಿ ನಾನು? ನಂಗೆ ಮೊದಲೇ ಅಡುಗೆ ಮನೆ ಲೆಕ್ಕಾಚಾರ ಎಲ್ಲ ದೂರ. ನಮ್ಮ ಸ್ವೀಟ್ ಬಿಸ್ನೆಸ್ ಇದೆ ನಿಜ, ಆದ್ರೆ ನಿಂಗೆ ಸ್ವೀಟ್ ಮಾಡೋಕ್ಕೆಲ್ಲ ಬರಲ್ಲ. ಈಗೇನು ಮಾಡಲಿ ನಾನು? ಅಮ್ಮಾಜಿ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ಈ ಸ್ವೀಟ್ ಮಾಡೋಕೆ ಕೊಟ್ರು. ಈಗ ನಾನು ಮಾಡಲಿಲ್ಲ ಅಂದರೆ ಅವ್ರು ನೊಂದ್ಕೋತಾರೆ, ಮತ್ತೆ ನನ್ನ ಅಪ್ಪಯ್ಯ ಅವಂಗೂ ಅವಮಾನ ಆದಂಗಾಗುತ್ತೆ. ಒಂದು ನಿಮಿಷ ಕೊಡು, ಏನಾರು ಯೋಚನೆ ಮಾಡ್ತೀನಿ. ಹಾಲಿಂದ ಏನು ಮಾಡೋಕ್ಕಾಗತ್ತೆ? ಈಗ ಹೋಗಿ ಹಾಲು ತರಕ್ಕೂ ಟೈಮ್ ಇಲ್ಲ. ಮೋಸ್ಟ್ಲಿ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ.